ಸರ್ವೋತ್ತಮ ಅಂತ ಹೇಳಿಲ್ಲ, ಅದು ಜ್ಞಾನವೇ ಅಲ್ಲ. ಇಷ್ಟು ಅಭಿಪ್ರಾಯ ಇರುತ್ತೆ. ವಿಷ್ಣೋರುತ್ತಮತ್ವೇ ತದೇವ ಪ್ರತಿಪೂರುಷಂ ವಿಶೇಷೇಣ ತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ್. ವಿಶೇಷೇಣ ತು ವಿಜ್ಞಾನಂ, ಇದನ್ನು ವಿಶೇಷವಾಗಿ ತಿಳ್ಕೊಂಡು ಯಾರು ತಿಳ್ಕೊತಾರೆ? ಸರ್ವವಿಜ್ಞಾನಾತ್, ಎಲ್ಲ ಶಾಸ್ತ್ರವನ್ನು ಆಲೋಡನ ಮಾಡಿದವನು ನಾರಾಯಣ ಸರ್ವೋತ್ತಮ ಎಂಬುದಕ್ಕೆ ಬರುತ್ತೆ. ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಸರ್ವಶಾಸ್ತ್ರಗಳನ್ನು ಆಲೋಢ್ಯ ಚೆನ್ನಾಗಿ ಕಡದು 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 ಅದರಿಂದ ತೆಗೆದಿರ್ತಕ್ಕಂಥದ್ದು. ವಿಚಾರ್ಯ ಚ ಪುನಃ ಪುನಃ, ಆ ಕಡದು ತೆಗೆದದ್ದನ್ನು ಅದನ್ನು ಸೋಸಿ ಅದನ್ನು ವಿಚಾರ ಮಾಡಿ ಮಾಡಿ ಕೊನೆಗೊಂದು ನಮಗೆ ನಿರ್ಧಾರ ಬಂತು. ಯಾವ ದೇವತೆಗಳನ್ನೂ ಸಹ ಪ್ರಧಾನವಾಗಿ ಉಪಾಸನಾ ಮಾಡಿದರೂ ಪ್ರಯೋಜನ ಬರೋದಿಲ್ಲ. ಅದಕ್ಕೆ ಯಾವ ದೇವತೆಗಳನ್ನು ಯಾವ ರೀತಿ ಪೂಜೆ ಮಾಡಬೇಕೋ ಧ್ಯಾನ ಮಾಡಬೇಕೋ ಮಾಡಿ ಆನಂತರ ನಾರಾಯಣನೇ ಸರ್ವೋತ್ತಮ ಅಂತ ಮಾಡಿದ್ದ ಜ್ಞಾನ ಅದೇ ಮೋಕ್ಷ ಸಾಧನ, ಹೊರತು ಬೇರೆ ಜ್ಞಾನ ಕೊಡೋದಿಲ್ಲ. ಬೇರೆ ಜ್ಞಾನ ಕೊಡೋದಿಲ್ಲ ಅಂತ ನಾ ಹೇಳ್ತಿದ್ದೀನಿ. ಕೊಡೋದಿಲ್ಲ ಅಂದರೆ ಕೊಡೋದೇ ಇಲ್ಲ ಅಂತಲ್ಲ, ಮೋಕ್ಷಕ್ಕೆ ಅಲ್ಪವಾದ ಸಹಕಾರಿಯಾಗುತ್ತದೆ ಹೊರತು ಮೋಕ್ಷವನ್ನು ಕೊಡತಕ್ಕ ಜ್ಞಾನ ನಾರಾಯಣ ಜ್ಞಾನ, ಹರಿ ಸರ್ವೋತ್ತಮ ಜ್ಞಾನ ಅಂತ ಹೇಳ್ತಾರೆ. ವಿಶೇಷೇಣ ತು ವಿಜ್ಞಾನಂ ತಚ್ಚ ಜಾನಾತಿ ಸರ್ವವಿತ್. ಇದಕ್ಕೆ ಹುಡುಕೋತ್ ಹೋಗ್ಬೇಕೀಗ, ಹುಡುಕೋತ್ ಹೋಗ್ಬೇಕು. ನಿಮ್ಮ ಮನೆ ಪುಸ್ತಕ ಇದನ್ರಿ, ಇದೆ, ಸ್ವಲ್ಪ ಕೊಡಿ. ಆಮೇಲೆ ಈ ಕಂಬ, ಈ ಪದಾರ್ಥ, ನಿತ್ಯ ಊಟ ಮಾಡೋ ಅಕ್ಕಿ, ಬೇಳೆ ಪದಾರ್ಥ, ಖಾರ, ಸಿಹಿ, ಉಪ್ಪು, ಹುಳಿ, ಇವುಗಳನ್ನೆಲ್ಲ ಪರಮಾತ್ಮನ ವ್ಯಾಪ್ತಿ ಇದೆ ಅಂದರೆ ಹೆಂಗಿದೆ ಅಂತ ವಿಚಾರ ಮಾಡ್ಕೋತ ಹೋಗಬೇಕು. ಸಣ್ಣ ಸಣ್ಣ ವಸ್ತುಗಳಲ್ಲಿ ವ್ಯಾಪ್ತನಾಗಿರತಕ್ಕ ಪರಮಾತ್ಮನನ್ನು ಹುಡುಕುತ್ತಾ 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 ಕೊನೆಗೆ ನಮಗೆ ಕಣ್ಣಿಗೆ ಸಿಕ್ಕೋದು ಪ್ರಪಂಚ. ಈ ಪ್ರಪಂಚದಲ್ಲಿ ಅವನು ಹೆಂಗೆ ವ್ಯಾಪ್ತನಾಗಿದ್ದಾನೆ ಅಂತ ತಿಳ್ಕೋಬೇಕು. ಆ ಮಟ್ಟಕ್ಕೆ ಹೋದಾಗ ನಮ್ಮ ಜ್ಞಾನ ಪರಿಪೂರ್ಣ ಜ್ಞಾನವಾಗುತ್ತದೆ. ಅಲ್ಪ ಸ್ವಲ್ಪ ವಿಚಾರ ಮಾಡಿದರೆ ಆ ಗ್ರಂಥದಿಂದ ಅತ್ಯಲ್ಪ ಜ್ಞಾನ ಬಂದಿರುತ್ತೆ, ಪರಿಪೂರ್ಣ ಆಗಿರೋದಿಲ್ಲ. ನಾನೇ ಹೇಳ್ತಾ ಇದ್ದೀನಿ, ಗ್ರಂಥಗಳು ನಿಮಗೆ ಪ್ರಯೋಜನ ಆಗೋದಿಲ್ಲ ಅಂತಿಲ್ಲ. ಅತ್ಯಲ್ಪ ಜ್ಞಾನವನ್ನು ಕೆಲವು ಗ್ರಂಥಗಳು ಕೊಡುತ್ತವೆ. ಪರಿಪೂರ್ಣ ಜ್ಞಾನವನ್ನು ಕೊಡೋದು ಶ್ರೀಮದಾನಂದ ತೀರ್ಥರ ಭಾಷ್ಯಾದಿ ಗ್ರಂಥಗಳು, ಸರ್ವಮೂಲ ಗ್ರಂಥಗಳೇ ಹೊರತು ಭಗವಂತನ ಬಗ್ಗೆ, ವಿಷ್ಣುವಿನ ಬಗ್ಗೆ ಕೊಡಬೇಕು ಅಂದರೆ ಆಚಾರ್ಯರೇ ಗತಿ. ಆದ್ದರಿಂದ ಅವರಿಂದ ಹೇಳಲ್ಪಟ್ಟಂಥ ಜ್ಞಾನವನ್ನು ತಿಳ್ಕೋಬೇಕು. ಅದನ್ನು ಇನ್ನೊಂದು ಪುರಾಣ ವಾಕ್ಯ ಹೀಗೆ ಹೇಳುತ್ತೆ: ಜ್ಞಾತ್ವಾ ತತ್ವಾನಿ ತೇಷು ಈಶಂ ಸರ್ವತತ್ವೇಶ್ವರಂ ಪ್ರಭಂ ಜಾನಂ ಜ್ಞಾನಿ ಭವೇ ಸ್ವಸ್ಯ ಯೋಗ್ಯಂ ಜ್ಞಾನಂ ವಿಶೇಷತಃ. ಇಷ್ಟಾಗಿ ಯಾವನು ತತ್ವಗಳನ್ನು ತಿಳ್ಕೊಂಡು, ಜ್ಞಾತ್ವಾ ತತ್ವಾನಿ, ಜ್ಞಾತ್ವಾ ಅಂತೀವಲ್ಲ, ತ್ವಾ ಅನ್ನೋದು ಅವ್ಯಯ, ತ್ವಾ ಪ್ರತ್ಯಯ ಅಂತ ಅವ್ಯಯ. ಇದು ತಿಳಿದುಕೊಂಡ ಆದಮೇಲೆ ಅಂತ ಅರ್ಥ. ಗ್ರಾಮಂ ಗತ್ವ ಭೋಜನಂ ಕರೋಮಿ ಅಂತ ನಾವು ಮಾಡ್ತಕ್ಕ, ನಾನು ಊರಿಗೆ ಹೋಗಿ ಊಟ ಮಾಡುತ್ತೇನೆ ಅಂತ ಆ ವಾಕ್ಯದ ಅರ್ಥ. ಗ್ರಾಮಂ ಗತ್ವ ಭೋಜನಂ ಕರೋಮಿ ಎನ್ನುವಲ್ಲಿ ಭೋಜನವೆಂಬ ಕ್ರಿಯೆ ನನ್ನಿಂದ ಊರು ಮುಟ್ಟಿದ ನಂತರವೇ ಆಗತ್ತೆ. ಅದಕ್ಕೆ ತ್ವಾ ಪ್ರತ್ಯಯ ಕಳೆದು ಹೋದ ವಿಷಯವನ್ನು ತಿಳಿಸಿ ಆಮೇಲೆ ಮುಂದಿನ ಕಾರ್ಯವನ್ನು ತಿಳಿಸುತ್ತೆ. ಆದ್ದರಿಂದ ಜ್ಞಾತ್ವಾ ತತ್ವಾನಿ, ತತ್ವಗಳನ್ನು, ತತ್ವ ಅಂದರೆ ಥಿಂಗ್ಸ್, ವಸ್ತು, ಪ್ರಪಂಚದಲ್ಲಿರ್ತಕ್ಕ ಪದಾರ್ಥಗಳು, ಅವುಗಳನ್ನು ತಿಳಿದುಕೊಂಡು, ತತ್ವಾನಿ ಅಂದರೆ ಪದಾರ್ಥಗಳು ಅಂತ ಹೇಳಿದ್ವಿ, ಬರೇ ಪದಾರ್ಥಗಳಲ್ಲ, ಯಥಾರ್ಥ ತತ್ವಾನಿ, ಯಥಾರ್ಥವಾಗಿದೆ ತತ್ವಗಳು, ವಸ್ತುಗಳು ಅಂತ ತಿಳ್ಕೊಂಡು ಸರ್ವಮೇತತೆ ಇಂಥದ್ದನ್ನು ಸರ್ವತತ್ವೇಶ್ವರಂ ಪ್ರಭುಂ
ಈ ಪದಾರ್ಥಗಳಿಗೆಲ್ಲ ನಿಯಾಮಕ ಸಾಕ್ಷಾತ್ ನಾರಾಯಣ ಅಂತ ತಿಳ್ಕೊಂಡಾಗ ಜ್ಞಾನಿ ಭವೇತ್. ಈ ರೀತಿ ತಿಳ್ಕೊಂಡವನು ಜ್ಞಾನಿ ಆಗ್ತಾನೆ ಹೊರತು ಎಲ್ಲೋ ಒಂದೆರಡು ಪದಾರ್ಥಗಳನ್ನು ಅದರೊಳಗಿರೋದನ್ನು ಚಿಂತನೆ ಮಾಡಿಬಿಟ್ರೆ ಸಾಧ್ಯನೇ ಆಗಲ್ಲ. ಇದಕ್ಕೆ ಶಾಸ್ತ್ರದಲ್ಲಿ ಒಂದು ಹೇಳ್ತಾರೆ, ಅಸಂಭಾವಿತ ಲಕ್ಷಣ ಅಂತ ಕರೀತಾರೆ. ಇದು ಯಾರಿಗೂ ಆಗಲ್ಲ. ಯಾರಿಗೂ ಆಗದೇ ಇರತಕ್ಕಂಥ ತತ್ವವನ್ನು ನೀವು ಉಪದೇಶ ಮಾಡಿದರೆ ಯಾರು ಮಾಡ್ತಾರೆ? ಇರುವೆ, ಸಣ್ಣ ಕಡ್ಡಿ, ಮರಳು, ಹೂವು, ಹಣ್ಣು ಇತ್ಯಾದಿಯಾಗಿ ನಮ್ಮ ಕಣ್ಣಿಗೆ ನಿತ್ಯೋಪಯೋಗಿ ಕಾಣತಕ್ಕಂಥ ವಸ್ತುಗಳು, ತಿನ್ನಲಿಕ್ಕೆ ಹೊರಲಿಕ್ಕೆ ಬರತಕ್ಕಂಥ ಎಲ್ಲ ವಿಚಾರಗಳು, ಇವುಗಳಿರ್ತಕ್ಕಂಥ ಪರಮಾತ್ಮನನ್ನು ನೆನೆಯತಕ್ಕಂಥ ಯೋಗ್ಯತೆ ಯಾರಿಗಿದೆ? ಯಾರಿಗೂ ಇಲ್ಲ. ಆದ್ದರಿಂದ ಇದು ಅಸಂಭಾವಿತ ಲಕ್ಷಣ. ಇಂಥದ್ದು ಲಕ್ಷಣವುಳ್ಳಂಥ ಜ್ಞಾನಿ ಆಗೋದೇ ಇಲ್ಲ ಅಂದರೆ ಹೇಳ್ತಾರೆ, ಇದಪ್ಪ ಮಾಡ್ತಕ್ಕವರು ಇದ್ದಾರೆ, ಅವರವರ ಯೋಗ್ಯತಾನುಸಾರ ಮಾಡ್ತಾರೆ, ಅದರೊಳಗೆ ಪರಮಾತ್ಮ ಅವನಿಗೆ ಕಾಣ್ತಾರೆ, ಪರಮಾತ್ಮ ಕಂಡು ಅವರಿಗೆ ಜ್ಞಾನ ಕೊಟ್ಟು ಅಪರೋಕ್ಷ ಜ್ಞಾನಿ ಅಂತ ಮಾಡಿಕೊಂಡು ಅವನನ್ನು ತನ್ನ ಸಮೀಪಕ್ಕೆ ಕರ್ಕೊತಾನೆ. ಮಧ್ವಾಚಾರ್ಯರು ಆಶ್ರಮವನ್ನು ತಗೋಬೇಕಾಗಿತ್ತು. ಆಶ್ರಮವನ್ನು ತಗೋಬೇಕಾಗಿದ್ದಾಗ ಎಲ್ಲ ಮನೆ ಒಳಗಿರೋ ಕಂಬ, ಒಂದು ತಾಮ್ರದ ಗಿಂಡಿ, ಅಲ್ಲಿ ಒರಳುಕಲ್ಲಿದ್ದರೆ ಒರಳುಕಲ್ಲು, ಅದಕ್ಕೊಂದು ಆ ಒರಳುಕಲ್ಲಿಗಿರ್ತಕ್ಕಂಥ ಕಲ್ಲು ರುಬ್ಬೋ ಕಲ್ಲು, ಇನ್ನೊಂದು ಬೀಸಾಕಲ್ಲು, ಇನ್ನೊಂದು ಒನಕೆ ಹಿಂದಿನ ಕಾಲದ್ದು, ಮನೆ ಮುಂದಿರೋ ಗಿಡಗಳು, ಎಲ್ಲದಕ್ಕೂ ಸಾಷ್ಟಾಂಗ ನಮಸ್ಕಾರ ಹಾಕ್ತಾನೇ ಇದ್ದರು. ನಿಜ ಜನೇ ನಮಸೀತಿ ಪೃಚ್ಛತಿ ಕಿಂ ನಮಸೀತಿ ಪೃಚ್ಛತಿ. ಯಾಕಪ್ಪ, ಏನು ಕಣ್ಕಂಡು ವಸ್ತುವಿಗೆಲ್ಲ ನಮಸ್ಕಾರ ಹಾಕ್ತೀಯಲ್ಲೋ ಅಂತ ಕೆಲವರು ನಗ್ತಾ ಕೇಳಿದರು, ಕೆಲವರು ಕಣ್ಣು ಬಿಟ್ಕೊಂಡು ಕೇಳಿದರು. ಏನೋ ಮಗು, ದೇವರು ಅಲ್ಲಿದ್ದಾರೆ, ಇಲ್ಲೆಲ್ಲ ಕಂಬಕ್ಕೆ ಎಲ್ಲದಕ್ಕೂ ನಮಸ್ಕಾರ ಮಾಡ, ರುಬ್ಬಗೊಂಡಿಗೆ ನಮಸ್ಕಾರ ಮಾಡ್ತೀಯಲ್ಲ, ಏನು ಹೇಳಬೇಕು ನಿನಗೆ ಅಂತ ನಾವು ಅಂದರೆ ಅವ್ರು ಹೇಳ್ತಾರೆ, ಇದರೊಳಗೆಲ್ಲ ನನ್ನ ದೇವರಿದ್ದಾರೆ, ಇದರೊಳಗೆಲ್ಲ ನನಗೆ ದಾಯ, ನನಗೇ ಸೇರಬೇಕಾಗಿರ್ತಕ್ಕ ಒಂದು ವಸ್ತು ಇದೆ, ಅದೇ ನಾರಾಯಣ ಎಂಬ ವಸ್ತು. ಅದು ಇರೋದ್ರಿಂದ ಅದಕ್ಕೆ ನಾನು ನಮಸ್ಕಾರ ಹಾಕ್ತಾಯಿದ್ದೀನಿ. ಹಾಗೆ ಎಲ್ಲ ಕಡೆ ಇರ್ತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳೋದು ಪರಮಾತ್ಮನಿಗೆ, ವಾಯುದೇವರಿಗೆ ಸಾಧ್ಯವಾದದ್ದು. ಶ್ರೀ ಭಾವಿ ಸಮೀರರಾದ ವಾದಿರಾಜರು ಒಂದು ಕಡೆ ಪೂಜೆಗೆ ಹೋದಾಗ ಅವರು ನಿತ್ಯ ಪೂಜೆ ಮಾಡೋ ಕಾಲಕ್ಕೆ, ಸಣ್ಣ ವಯಸ್ಸಿನಲ್ಲಿ, ಇನ್ನು ಪಟ್ಟಾಗಿಟ್ಟಕ್ಕೆ ಬಂದಿಲ್ಲ, ಸಣ್ಣ ವಯಸ್ಸಿನಲ್ಲಿ ಒಟ್ಟಿಗೆ ಇದ್ದಾಗ ಪೂಜೆ ತಾವು ಮಾಡುವಾಗ ಒಂದಷ್ಟು ಹೂಗಳನ್ನು ತರಿಸ್ಕೊಂಡ್ರು. ಆ ಹೂಗಳನ್ನು ತರಿಸ್ಕೊಂಡು ಇಟ್ಕೊಂಡಿದ್ದಾಗ ತಗೋಬೇಕು ಅಂತಿದ್ದಾಗ ಅದು ದೇವರಿಗೆ ಅರ್ಪಿತವಾಗಿತ್ತು ಅಂಥದ್ದು ಅವ್ರಿಗೆ ಕಾಣ್ತು. ಏನೋ ನಿರ್ಮಾಲ್ಯ ತಂದಿಟ್ಟಿದ್ದೀರಲ್ಲೋ ಅಂತ ಕೇಳ್ತಾರೆ. ಈ ಕಥೆ ಇಬ್ಬರಿಗೂ ಬರುತ್ತೆ, ಶ್ರೀ ವ್ಯಾಸರಾಜರಿಗೂ ಬರುತ್ತೆ, ಇವರಿಗೂ ಬರುತ್ತೆ. ನಿರ್ಮಾಲ್ಯ ಪುಷ್ಪಗಳನ್ನು ತಂದಿಟ್ಟಿದ್ದೀರಲ್ಲೋ ಅಂತ ಕೇಳ್ತಾರೆ. ಅವರು, ಇಲ್ಲ ಸ್ವಾಮಿ, ನಾನೇ ಹೋಗಿ ಗಿಡದಿಂದ ಬಿಡಿಸ್ಕೊಂಡು ಬಂದಿದ್ದೀನಿ ಅಂತ. ಹಿಂಗೆ ನೋಡ್ತಾರೆ, ಯಾರೋ ಜ್ಞಾನಿಗಳು ಅಲ್ಲೇ ಇರ್ತಕ್ಕ ಹೂವನ್ನು, ಗಿಡದೊಳಗೆ ಇರ್ತಕ್ಕ ಹೂವನ್ನು ಅಲ್ಲಿಂದಲ್ಲೇ ಭಗವಂತನಿಗೆ ಅರ್ಪಣೆ ಮಾಡಿಬಿಟ್ಟಿದ್ದಾರೆ. ಹೀಗೆ ದೇವತೆಗಳು ಸಂಚಾರ ಮಾಡಿ ಎಷ್ಟು ಜನ ನಾವು ನಿತ್ಯ ಪೂಜೆ ಮಾಡೋ ಹೂವು ಇದನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡಿದಾರೋ ಏನೋ. ನಾವು ತಂದು ತೆಂಗಿನಕಾಯಿ ಹೊಡೆಯೋದು, ಹಣ್ಣಿಡೋದು, ಅದು ಎಷ್ಟು ಜನಕ್ಕೆ ಉಪಯೋಗ, ಎಷ್ಟು ಜನ ದೇವತೆಗಳು ಅಪರೋಕ್ಷ ಜ್ಞಾನಿಗಳು ಮಾಡಿಬಿಟ್ಟಿರ್ತಾರೋ ಏನೋ. ನಾವು ಸುಮ್ಮನೆ ಎದುರಿಗಿಟ್ಬಿಟ್ಟು ಶಂಖ ಚಕ್ರ ಅದೆಲ್ಲ ತೋರಿಸ್ಬಿಟ್ಟು ಗೋವಿಂದ ಅಂತೀವಿ. ನಮಗಿನ್ನೇನು ಜ್ಞಾನ? ನಮ್ಮ ಜ್ಞಾನ ಅಷ್ಟೇ. ವಾದಿರಾಜರಂಥ ಮಹಾನುಭಾವರು, ಅವರು ಭಾವಿ ಸಮೀರರು ಕೇಳಬೇಕು, ಅವರಿಗೆ ಎಲ್ಲ ಕಡೆ ಜ್ಞಾನವೂ ಹೊಳಿತಿರುತ್ತೆ, ಇದು ಬೇಡ ಅಂತ ಮತ್ತೆ ಬೇರೆ ತರಿಸ್ಕೊಂಡ್ರು. ತಾವೇ ಉಪಾಸನ ಮಾಡಿದರು. ಯಾವ ಗಿಡದಿಂದ ತರ್ತಾನೋ ಇನ್ನೊಂದು ಕಿತ್ಕೊಂಬ ಅಂತ ಅಲ್ಲಿ ಹೋಗಿ ತೊಗೊಂಡು ಬಂದ ಮೇಲೆ ಅದನ್ನು ಮತ್ತೆ ಉಪಾಸನ ಮಾಡಿದ್ರು. ಹೀಗೆಲ್ಲ ಆಗ್ಬಿಟ್ಟಿದ್ರೇನು. ಇಂಥ ಕಥೆಗಳು ಅಪರೋಕ್ಷ ಜ್ಞಾನಿಗಳಲ್ಲಿ ಬೇಕಾದಷ್ಟು ಬರುತ್ತೆ. ಈ ರೀತಿಯಾಗಿ ಸರ್ವ ವಸ್ತುವಿನಲ್ಲೂ ಪರಮಾತ್ಮ ಇದ್ದಾನೆ ಅಂತ ತಿಳ್ಕೊಂಡು ಚಿಂತನೆ ಮಾಡಿ
ಅದನ್ನು ತನ್ನ ಜೀವನದಲ್ಲಿ ಯಥಾರ್ಥಕ್ಕೆ ತರುವವನು ಏನಿದ್ದಾನೆ, ಜ್ಞಾನಂ ಜ್ಞಾನಿ ಭವೇತ್ ಸ್ವಸ್ಯ, ಅವನು ಜ್ಞಾನಿಯಾಗಿರ್ತಾನೆ. ಅದು ಏನು ಗೊತ್ತಾ, ಆಚಾರ್ಯರು ಪುರಾಣದಲ್ಲಿರೋ ವಿಚಾರವನ್ನು ಹೇಳ್ತಾರೆ. ಸ್ವಸ್ಯ ಯೋಗ್ಯಂ ಜ್ಞಾನಂ ವಿಶೇಷತಃ, ಅವನ ಯೋಗ್ಯತಾನುಸಾರವಾಗಿ ಅವನು ಪರಿಪೂರ್ಣ ತಿಳ್ಕೊಂಡ್ರೆ ಅದು ವಿಶೇಷ ಜ್ಞಾನ. ಅವನಿಗಿಂತ ಮಿಗಿಲಾದ ಜ್ಞಾನ ತಿಳ್ಕೊಂಬಿಟ್ಟಿದ್ದೀನಿ ಅಂತ ಹೇಳಲಿಕ್ಕಾಗೋದೇ ಇಲ್ಲ. ನಾವು ವಾದ ಮಾಡಬಹುದು 28, ಅವೆಲ್ಲ ಮೋಕ್ಷಶಾಸ್ತ್ರಕ್ಕೆ ಪ್ರಯೋಜನ ಬರೋದಿಲ್ಲ.